ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದ್ದು ಹಾಗೆಯೇ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಅಕ್ಕ ತಂಗಿ ವಾರ್. ನಾನು ರಾಮ್ ಬಡ್ಗೇರ್. ಸ್ಯಾಂಡಲ್ವುಡ್ ನಟಿ ಕಾರುಣ್ಯಾರಾಮ್ ವಿರುದ್ಧ ವಿವಾದ ಶುರುವಾಗಿದೆ. ಕಾರುಣ್ಯಾರಾಮ್ ಹೆಸರು ಹೇಳಿಕೊಂಡು ಅವರ ತಂಗಿ ಹಲವರಿಗೆ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ದ ಕಾರುಣ್ಯ ತಂಗಿ ಸಮೃದ್ಧಿ ರಾಮ್ ಲಕ್ಷ ರೂಪಾಯಿ ದೋಖಾ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಈ ಕುರಿತು ದೂರು ಕೂಡ ದಾಖಲಾಗಿದೆ. ಏನಿದು ದೋಖಾ ಕಹಾನಿ ಅಂತ ನೋಡೋಣ ಬನ್ನಿ. ಸ್ಯಾಂಡಲ್ವುಡ್ ನಟಿ ಕಾರುಣ್ಯಾರಾಮ್ ವಿರುದ್ಧ ದೊಡ್ಡ ಆರೋಪ ಕೇಳಿಬಂದಿದೆ. ಇದುವರೆಗೆ ಯಾವುದೇ ವಿವಾದಗಳಿಗೆ ಸಿಲುಕದೆ ತಮ್ಮದೇ ಆದ ಇಮೇಜ್ ಹೊಂದಿದ್ದ ಕಾರುಣ್ಯಾರಾಮ್ ಹೆಸರಿಗೆ ಅವರ ತಂಗಿ ಮಸಿ ಬಳಿಯೋ ಕೆಲಸ ಮಾಡಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಸುಮಾರು 7-8 ತಿಂಗಳ ಹಿಂದೆಯೇ ಕಾರುಣ್ಯಾರಾಮ್ ಅವರ ತಂಗಿ ಸಮೃದ್ಧಿ ರಾಮ್ ವಿರುದ್ಧ ದೂರು ದಾಖಲಾಗಿತ್ತು. ಆದರೆ ಇದುವರೆಗೆ ಇದು ಹೊರಗೆ ಬಂದಿರಲಿಲ್ಲ. ಈಗ ದುಡ್ಡು ಕಳೆದುಕೊಂಡವರು ಕಾರುಣ್ಯಾರಾಮ್ ವಿರುದ್ಧ ಗಂಭೀರ ಆರೋಪ ಮಾಡೋ ಮೂಲಕ ಇಷ್ಟು ದಿನ ತಣ್ಣಗಿದ್ದ ವಿಚಾರ ಈಗ ಬೆಳಕಿಗೆ ಬಂದಿದೆ. ನಟಿ ಕಾರುಣ್ಯಾರಾಮ್ ತಂಗಿಯಿಂದ ಭಾರೀ ದೋಖಾ. ಲಕ್ಷ ಹಣ ಪೀಕಿ ಮೋಸ ಮಾಡಿದ್ದಾರಾ ಸಮೃದ್ಧಿ? ಸ್ಯಾಂಡಲ್ವುಡ್ ನಟಿ ಕಾರುಣ್ಯಾರಾಮ್ ತಂಗಿ ಸಮೃದ್ಧಿ ರಾಮ್ ತಮಗೆ ವಂಚನೆ ಮಾಡಿದ್ದಾರೆ ಅಂತ ಪ್ರತಿಭಾ ಶೆಟ್ಟಿ ಅನ್ನೋರು ರಾಜರಾಜೇಶ್ವರಿ ನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ. ತಮ್ಮ ಬಳಿ ಸಮೃದ್ಧಿ ರಾಮ್ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾರೆ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ಅಲವತ್ತುಕೊಂಡಿದ್ದಾರೆ. ಈ ಮೂಲಕ ಕಾರುಣ್ಯಾರಾಮ್ಗೆ ಹೊಸ ವಿವಾದ ಸುತ್ತಿಕೊಂಡಿದೆ. ನಟಿ ಕಾರುಣ್ಯಾರಾಮ್ ಹೆಸರಳಿಕೊಂಡು ನನ್ನ ಬಳಿ ಹಣ ಪಡೆದಿದ್ದಾರೆ, ಈಗ ನಾನು ಹಣ ವಾಪಸ್ ಕೊಡಿ ಅಂತ ಕೇಳಿದ್ರೆ ಧಮಕಿ ಹಾಕ್ತಿದ್ದಾರೆ ಅಂತ ಪ್ರತಿಭಾ ಶೆಟ್ಟಿ ಆರೋಪಿಸಿದ್ದಾರೆ. ಸರ್, ನಾನು ಸಮೃದ್ಧಿ ರಾಮ್ ಡಿಗ್ರಿ ಕಾಲೇಜ್ ಫ್ರೆಂಡ್ಸ್ ಸರ್. ನಾನು 2023 ನಾನು ಸ್ಟುಡಿಯೋ ಓಪನ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ. ನೀನು ಅಮೌಂಟ್ ಕೊಟ್ಟರೆ ನಾನು ಸ್ಟೂಡೆಂಟ್ಸ್ ಬಂದಿದ ತಕ್ಷಣ ನಿನ್ನ ಅಮೌಂಟ್ನ ಒಂದು 2-3 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿ ದುಡ್ಡನ್ನ ತೊಗೊಂಡಿರ್ತಾರೆ. ಬಟ್ ಸ್ವಲ್ಪ ಲೇಟ್ ಆಗ್ತಾ ಬರುತ್ತೆ. ನಾನು ಒಂದು 6 ಮಂತ್ಸ್ವರೆಗೂ ಕಾಯ್ತೀನಿ ಸರ್. ಆಮೇಲೆ ಇದ್ರ ಬಗ್ಗೆ ನನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತೀನಿ. ನಮ್ಮ ಗ್ರೂಪಲ್ಲಿ ಒಂದು 4-5 ಜನ ನಾವು ತುಂಬ ಕ್ಲೋಸ್ ಆಗಿದ್ದೀವಿ. ಅವ್ರ ಹತ್ರ ಹೇಳ್ಕೊಂಡಾಗ ಅವರೆಲ್ಲ ಹೌದು ನಮ್ಮ ಹತ್ರನೂ ತೊಗೊಂಡ್ಲು, ಬಟ್ ನಮಗೆ ಕೊಟ್ಟಿದ್ದಾಳೆ, ನಿನಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಒಂದು ಮಾತು ಬರುತ್ತೆ. ನಾನು ಆವಾಗ ಸಮೃದ್ಧಿ ರಾಮ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನಗೆ ಯಾಕೆ ಇದು ಮಾಡ್ತಿಲ್ಲ ಅಂದರೆ, ಕೊಡೋಣ, ಕೊಟ್ಟರೆ ಕೊಟ್ಟಿದ್ಯಾ, ಕೊಟ್ಟಮೇಲೆ ಕೊಡಲೇಬೇಕು, ಎಲ್ಲಿ ಹೋಗ್ತೀನಿ ನಾನು, ಬದುಕಿದ್ರೆ ಈಸ್ಕೋ, ತೊಗೊಳವಾಗ ತೊಗೋ, ಏನಿವಾಗ ಅಂತ ಬೇರೆ ಥರ ಮಾತುಗಳು ಸ್ಟಾರ್ಟ್ ಆಗುತ್ತೆ ಸರ್. ಸರ್, ನಾನು ಕಾರುಣ್ಯಾರಾಮ್ ಅವ್ರನ್ನ ತುಂಬ ಥರನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್. ಹೌದು, ಮೆಸೇಜ್ ಮಾಡಿದ್ದೀನಿ, ಬಟ್ ರಿಕ್ವೆಸ್ಟ್ ಮಾಡ್ಕೊಂಡಿರೋದೇ ಜಾಸ್ತಿ ಇದೆ. ಕಾರುಣ್ಯಾರಾಮ್ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ, ಅವರ ತಂದೆಯವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ, ಸ್ಟೇಷನಿಂದ ಫೋನ್ ಸಹ ಮಾಡಿದ್ರು. ಆವಾಗ ಸಮೃದ್ಧಿ ರಾಮ್ ಅವ್ರು ಒಪ್ಕೊಂಡ್ರು. ಎವ್ರಿ ಮಂತ್ 20,000 ಕೊಟ್ಟು ನಿಮ್ಮ ದುಡ್ಡನ್ನ ಕ್ಲಿಯರ್ ಮಾಡ್ತೀನಿ ಅಂತ ಸಹ ಒಪ್ಕೊಂಡ್ರು ಸರ್. ಬಟ್ ಯಾವುದೇ ಥರ ನನಗೆ ದುಡ್ಡು ಬಂದಿಲ್ಲ. ಫಸ್ಟ್ ಮಂತ್ 10,000 ಬರುತ್ತೆ ಸರ್, ಮತ್ತು ರೀಸೆಂಟಾಗಿ ಮೊನ್ನೆ ಅಕ್ಟೋಬರಲ್ಲಿ ಒಂದು 10,000 ಬಂತು ಅಷ್ಟೇ. ಅದು ಬಿಟ್ಟು ಯಾವ ಥರ ದುಡ್ಡು ಬರಲ್ಲ. ಫೋನ್ ಮಾಡಿಬಿಟ್ಟು ಬೆದರಿಸ್ತಾರೆ ಸರ್. ನಮ್ಮ ಅಕ್ಕನ ಪೊಸಿಷನ್ ಏನಂತ ಗೊತ್ತು, ನಮ್ಮ ಅಕ್ಕನ ಪೊಸಿಷನ್, ನಮ್ಮ ಅಕ್ಕನ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಿಲ್ಲ, ನೀನು ಅವಳ ತಂಟೆಗೆ ಹೋದ್ರೆ ಅವಳು ನಿನ್ನ ಸುಮ್ಮನೆ ಬಿಡಲ್ಲ, ನಾನು ಸಿಂಗಲ್ ವುಮೆನ್ ಆಗಿರೋದ್ರಿಂದ ನಾನಾ ಮಾತುಗಳಿಂದ ನನ್ನ ಮಾನಸಿಕವಾಗಿ ತುಂಬ ಹರ್ಟ್ ಮಾಡಿದ್ದಾರೆ ಸರ್. ನಾನು 2023 ಕೊಟ್ಟಿದ್ದು ಸ್ಟುಡಿಯೋ ಬಿಸ್ನೆಸ್ಗೋಸ್ಕರ ಅಂತ ಕೇಳಿದ್ದಕ್ಕೆ ಹೌದು ಹಂತವಾಗಿ ಕೊಟ್ಟಿದ್ದು ಸರ್. ನಾನು ಇಂಟ್ರೆಸ್ಟ್ ನನ್ನ ಹತ್ರ ದುಡ್ಡು ಇಲ್ಲದೆ ಇರೋ ಕಾರಣ ನಾನು ಬೇರೆಯವ್ರ ಹತ್ರ ಇಂಟ್ರೆಸ್ಟ್ ಕೊಡಿಸ್ತಿದ್ದೀನಿ ಅಂತ ಅವಳಿಗೆ ಕ್ಲಾರಿಟಿ ಇತ್ತು ಸರ್. ನನ್ನ ಹತ್ರ ಇಲ್ಲ, ಬಿಕಾಸ್ ಅವಳಿಗೆ ನನ್ನ ಸ್ಟೇಟಸ್ ಏನು ಅಂತ ಗೊತ್ತಿತ್ತು. ಬಿಸ್ನೆಸ್ಗೋಸ್ಕರ ಹೆಲ್ಪ್ ಮಾಡು ಅಂತ ಹೇಳಿದ್ದಕ್ಕೆ ನಾನು ಗೊತ್ತಿರೋರ ಹತ್ರ ದುಡ್ಡು ಕೊಡಿಸಿದ್ದೆ. ಇವತ್ತಿನವರೆಗೂ ನಾನೇ ಇಂಟ್ರೆಸ್ಟ್ ಪೇ ಮಾಡ್ತಿದ್ದೀನಿ ಸರ್. ನಾನು ಅದನ್ನೂ ಹೇಳ್ತಿದ್ದೀನಿ, ನಾನು ಇಂಟ್ರೆಸ್ಟ್ ಪ್ರತಿ ತಿಂಗಳು 6,000 ಸಾವಿರ ಕಟ್ಕೊಂಬರ್ತಿದ್ದೀನಿ, ದಯವಿಟ್ಟು ನನಗೆ ಕೊಡು ಅಂತಾನು ಕೇಳ್ಕೊಂಡಿದ್ದೀನಿ. ಪೂರ್ತಿ ಕೊಡೋಕ್ಕಾಗಿಲ್ಲ ಅಂದರೆ 20 ಸಾವಿರ ಅಂತ ಆದರೂ ಕೊಡು ಅಂತ ನಾನಾ ರೀತಿಯಲ್ಲಿ ಕೇಳ್ಕೊಂಡಿದ್ದೀನಿ ಸರ್. ನಾನು 2025 ಕೇಸ್ ದಾಖಲು ಮಾಡ್ತೀನಿ. ಆ ಕೇಸಲ್ಲೂ ನಾನು ಹೇಳಿದ್ದೀನಿ ಸರ್.
ಏನು ಅವರು ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ, ಮತ್ತು ಅವರು ನನಗೆ ಟಾರ್ಚರ್ ಕೊಡ್ತಿರೋದನ್ನ ನಾನು ಆವಾಗಲೇ ಅವ್ರಿಗೆ ಕಂಪ್ಲೇಂಟಲ್ಲೇ ರಿಜಿಸ್ಟರ್ ಮಾಡಿದ್ದೀನಿ. ವ್ಯವಹಾರದಲ್ಲೂ ನಷ್ಟ, ಬೆಟ್ಟಿಂಗ್ನಲ್ಲೂ ಫುಲ್ ಲಾಸ್. ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ದರ ಸಮೃದ್ಧಿರಾಮ್. ಒಂದು ಮೂಲದ ಪ್ರಕಾರ ನಟಿ ಕಾರುಣ್ಯರಾಮ್ ಅವರ ತಂಗಿ ಸಮೃದ್ಧಿರಾಮ್ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ರಂತೆ. 2023ರಲ್ಲಿ ಕಾರುಣ್ಯರಾಮ್ ತಂಗಿ ಸಮೃದ್ಧಿರಾಮ್ ಬೋಟಿಕ್ ಬಿಸಿನೆಸ್ ಆರಂಭ ಮಾಡಿದ್ರಂತೆ. ಹಣದ ಅವಶ್ಯಕತೆ ಇದೆ ಅಂತ ಹಲವರ ಬಳಿ ಸಮೃದ್ಧಿರಾಮ್ ಹಣ ಪಡೆದಿದ್ರಂತೆ. ಹಂತ ಹಂತವಾಗಿ ಪ್ರತಿಭಾ ಶೆಟ್ಟಿ ಹಣ ನೀಡಿದ್ರಂತೆ. ಇದೇ ರೀತಿ ಸಮೃದ್ಧಿರಾಮ್ ಹಲವರ ಬಳಿ ಹಣ ಪಡೆದಿದ್ರು ಅಂತ ಪ್ರತಿಭಾ ಶೆಟ್ಟಿ ಆರೋಪಿಸಿದ್ದಾರೆ. ಕಾಲೇಜಿನಲ್ಲಿ ನಾವಿಬ್ಬರು ಕ್ಲಾಸ್ಮೇಟ್ ಆದ ಕಾರಣ ಇಬ್ಬರಿಗೂ ಪರಿಚಯ ಇತ್ತು ಅಂತ ಪ್ರತಿಭಾ ಶೆಟ್ಟಿ ಹೇಳಿದ್ದಾರೆ. ಪ್ರತಿಭಾ ರೀತಿಯ ಹಲವರ ಬಳಿ ಹಣ ಪಡೆದಿದ್ರಂತೆ. ಅವರಿಗೆಲ್ಲ ವಾಪಸ್ ಕೊಟ್ಟಿದ್ದಾರಂತೆ. ಆದರೆ ಪ್ರತಿಭಾಗೆ ಮಾತ್ರ ಹಣ ವಾಪಸ್ ಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಎರಡ್ 2023ರಲ್ಲಿ ಬೋಟಿಕ್ ಆರಂಭಿಸಿದ ಸಮೃದ್ಧಿರಾಮ್ ಅದರಲ್ಲಿ ನಷ್ಟ ಅನುಭವಿಸಿದ್ರು ಅಂತ ಗೊತ್ತಾಗಿದೆ. ವ್ಯವಹಾರ ಸರಿಯಾಗಿ ಕೈ ಹಿಡಿಯದ ಕಾರಣ ಭಾರಿ ನಷ್ಟ ಆಗಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ. ಅಲ್ಲದೆ ವ್ಯವಹಾರದಲ್ಲಿ ನಷ್ಟ ಆದ ಕಾರಣಕ್ಕೆ ಬೋಟಿಕ್ ಮುಚ್ಚಿದ್ರು. ಇದಾದ ಬಳಿಕ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಯಾವಾಗ ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ರೋ ಅಲ್ಲಿಗೆ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ. ಹಲವರ ಬಳಿ ಹಣ ಪಡೆದು ಅವರಿಗೆ ಉಂಡೆನಾಮ ತಿಕ್ಕಿದ್ದಾರೆ ಅಂತ ಗೊತ್ತಾಗಿದೆ. ಅಲ್ಲದೆ ಮನೆಯವರಿಗೂ ಗೊತ್ತಾಗದಂತೆ ಅಕ್ಕನ ಹೆಸರು ಬಳಸಿ ಹಲವರ ಬಳಿ ಸಾಲ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಕಾರುಣ್ಯರಾಮ್ಗೂ ಗೊತ್ತಾಗದಂತೆ ಚಿನ್ನ ಕಳವು. 25 ಲಕ್ಷ ರೂಪಾಯಿ ಸಾಲ ಮಾಡಿದ್ರ ಸಮೃದ್ಧಿರಾಮ್. ಬೋಟಿಕ್ ಬಿಸ್ನೆಸ್ನಲ್ಲಿ ಲಾಸ್ ಆಗಿತ್ತು. ಇದಾದ ಬಳಿಕ ಸುಮ್ಮನೆ ಇದ್ದಿದ್ರೆ ಮುಗಿತಿತ್ತು. ಆದರೆ ಸಮೃದ್ಧಿರಾಮ್ ಇಷ್ಟಕ್ಕೆ ಸುಮ್ಮನಾಗಿರಲಿಲ್ಲ. ಬದಲಿಗೆ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ರಂತೆ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಳ್ಳುತ್ತಿದ್ದಂತೆ ಕಾರುಣ್ಯರಾಮ್ ಮತ್ತವರ ತಂದೆ ತಾಯಿಗೆ ಗೊತ್ತಾಗದಂತೆ ಮನೆಯಲ್ಲಿ ಚಿನ್ನಾಭರಣ ಕಳವು ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲದೆ ಕಾರುಣ್ಯರಾಮ್ ಹೆಸರು ಬಳಸಿಕೊಂಡು ಹಲವು ವ್ಯಕ್ತಿಗಳ ಬಳಿ ಸುಮಾರು 25 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಕಾರುಣ್ಯರಾಮ್ ಹೆಸರಿನಲ್ಲಿ ಸಾಲ ಮಾಡಿಕೊಂಡಿದ್ದ ಸಮೃದ್ಧಿರಾಮ್ ಹಲವರ ಬಳಿ ಸಾಲ ಮಾಡಿದ್ರು. ಸಮೃದ್ಧಿರಾಮ್ ಸಾಲ ವಾಪಸ್ ಕೊಡದೇ ಇದ್ದಾಗ ಸಾಲಗಾರರು ಕಾರುಣ್ಯರಾಮ್ ಮನೆ ಬಳಿ ಬಂದು ಗಲಾಟೆ ಮಾಡಿದ್ದಾರೆ. ತಂಗಿಯ ವಂಚನೆ ಕುರಿತು ಕಾರುಣ್ಯರಾಮ್ ಪೋಸ್ಟ್. ತಂಗಿಯ ವಂಚನೆಗೂ ನನಗೂ ಸಂಬಂಧವಿಲ್ಲ ಎಂದ ನಟಿ. ನನ್ನ ತಂಗಿಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನನ್ನ ಹೆಸರು ಹೇಳಿಕೊಂಡು ಆಕೆ ಏನಾದರೂ ಹಣ ಕೇಳಿದ್ರೆ ಸಹಾಯ ಮಾಡಬೇಡಿ ಅಂತ 2023ರಲ್ಲೇ ಕಾರುಣ್ಯರಾಮ್ ಒಂದು ಪೋಸ್ಟ್ ಮಾಡಿದ್ದಾರೆ. ಯಾರಾದರೂ ಆಕೆಯ ಮಾತನ್ನು ನಂಬಿ ಹಣ ಹಾಕಿದ್ರೆ ಅದಕ್ಕೆ ನನಗೆ ಸಂಬಂಧವಿಲ್ಲ. ಆಕೆಯ ಮಾತನ್ನು ನಂಬಿ ಯಾರಾದರೂ ಹಣ ನೀಡಿದ್ರೆ ಅದು ನಿಮಗೆ ಮತ್ತು ಆಕೆಗೆ ಸಂಬಂಧಿಸಿದ ವಿಚಾರ. ನನ್ನ ಬಳಿ ಬಂದು ಯಾರೂ ಹಣ ಸಹ ವಾಪಸ್ ಕೇಳಬೇಡಿ ಅಂತ ಆ ಪೋಸ್ಟ್ನಲ್ಲಿ ಹೇಳಿಕೊಂಡಿದ್ದಾರೆ. ಆದರೂ ಸಹ ಕೆಲವರು ನನ್ನ ತಂಗಿಗೆ ಹಣ ಕೊಟ್ಟು ನಮ್ಮ ಮನೆ ಬಳಿ ಬಂದು ಗಲಾಟೆ ಮಾಡ್ತಿದ್ದಾರೆ. ಆಕೆಯನ್ನು ನಂಬಿ ಹಣ ಕೊಡುವಾಗ ನಮ್ಮನ್ನು ಯಾರೂ ಕೇಳಿಲ್ಲ. ಈಗ ನಮ್ಮ ಬಳಿ ಹಣ ವಾಪಸ್ ಕೊಡಿ ಅಂದರೆ ಹೇಗೆ ಅಂತ ಆಗಲೇ ಪೋಸ್ಟ್ನಲ್ಲಿ ಹೇಳಿಕೊಂಡಿದ್ರು. ಪ್ರತಿಭಾ ದೂರು ನೀಡುತ್ತಿದ್ದಂತೆ ನಟಿಯ ಹೊಸ ಪೋಸ್ಟ್. ಹಬ್ಬದ ದಿನ ತೊಂದರೆ ಕೊಡಬೇಡಿ ಎಂದು ನಟಿ ರಿಕ್ವೆಸ್ಟ್. ಕಾರುಣ್ಯರಾಮ್ ತಂಗಿ ಸಮೃದ್ಧಿರಾಮ್ ವಿರುದ್ಧ ಪ್ರತಿಭಾ ಶೆಟ್ಟಿ ದೂರು ನೀಡುತ್ತಿದ್ದಂತೆ ಕಾರುಣ್ಯರಾಮ್ ಹೊಸ ಪೋಸ್ಟ್ ಮಾಡಿದ್ದಾರೆ. ಇವತ್ತು ಸಂಕ್ರಾಂತಿ ಹಬ್ಬ ಆಚರಿಸುತ್ತಿದ್ದೇನೆ. ಇದರ ನಡುವೆ ನನ್ನ ತಂಗಿ ವಿರುದ್ಧ ದೂರು ನೀಡಿರೋ ವಿಚಾರ ನನಗೆ ಗೊತ್ತಾಗಿದೆ. ಇವತ್ತು ಹಬ್ಬ ಆಚರಣೆ ಮಾಡ್ತಿದ್ದೇನೆ. ನನ್ನ ವಿರುದ್ಧ ಕೇಳಿಬಂದಿರೋ ಆರೋಪದ ಕುರಿತು ನಾನು ಶೀಘ್ರದಲ್ಲಿಯೇ ಉತ್ತರ ನೀಡುತ್ತೇನೆ. ಅಲ್ಲಿಯವರೆಗೂ ನನಗೆ ನೆಮ್ಮದಿಯಿಂದ ಇರಲು ಬಿಡಿ ಅಂತ ಮನವಿ ಮಾಡಿದ್ದಾರೆ. ಅಲ್ಲದೆ ಮಾಧ್ಯಮಗಳು ಸಹ ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಅಂತ ಮಾಧ್ಯಮಗಳಿಗೂ ಕೂಡ ಮನವಿ ಮಾಡಿದ್ದಾರೆ. ನಟಿ ಕಾರುಣ್ಯರಾಮ್ ತಂಗಿ ವಿರುದ್ಧ ದೂರು ದಾಖಲಾಗ್ತಾ ಇದ್ದಂತೆ ಕಾರುಣ್ಯ ಕೂಡ ದೂರು ನೀಡಿದ್ದಾರೆ. ನನ್ನ ತಂಗಿ ಮಾಡಿರೋ ತಪ್ಪಿಗೆ ನನ್ನ ವಿರುದ್ಧ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ನಾನು ಮಾಡದೇ ಇರೋ ತಪ್ಪಿಗೆ ನನ್ನನ್ನ ಯಾಕೆ ದೂಷಣೆ ಮಾಡ್ತೀರಿ ಅಂತ 3 ವರ್ಷದ ನೋವು ತೋಡಿಕೊಂಡಿದ್ದಾರೆ. ಅಲ್ಲದೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೂ ದೂರು ನೀಡಿದ್ದಾರೆ. ಆ ದೂರಲ್ಲಿ ಏನಿದೆ, ಕಾರುಣ್ಯ ಹೇಳೋದೇನೋ ಅಂತ ನೋಡೋಣ ಬನ್ನಿ. ನಟಿ ಕಾರುಣ್ಯರಾಮ್ ಹೆಸರು ಹೇಳಿಕೊಂಡು ಆಕೆಯ ತಂಗಿ ಸಮೃದ್ಧಿರಾಮ್ ಸಾಲ ಮಾಡಿದ್ದಾರೆ. ಜೊತೆಗೆ ಆಕೆಯ ಹೆಸರಲ್ಲಿ ಹಣ ಪಡೆದು ಸಾಲ ವಾಪಸ್ ಕೊಡದೆ ಮೋಸ ಮಾಡಿದ್ದಾರೆ. ಇದರ ವಿರುದ್ಧ ಹಣ ಕಳೆದುಕೊಂಡವರು ದೂರು ನೀಡಿದ್ದಾರೆ. ಕಾರುಣ್ಯರಾಮ್ ಹೆಸರಿನಲ್ಲಿ ಸಾಲ ಪಡೆದಿದ್ದಾರೆ.
ಹಣ ವಾಪಸ್ ಕೇಳಿದರೆ ನಮಗೆ ಧಮಕಿ ಹಾಕ್ತಿದ್ದಾರೆ. ಇದರ ವಿರುದ್ಧ ಪೊಲೀಸರು ಕ್ರಮ ತೆಗೆದುಕೊಳ್ಳಬೇಕು. ನಮ್ಮ ಹಣ ನಮಗೆ ವಾಪಸ್ ಕೊಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದಾಗುತ್ತಿದ್ದಂತೆ ಕಾರುಣ್ಯರಾಮ್ ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ. ಅಲ್ಲದೆ ತಂಗಿಯ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ಮೂರು ವರ್ಷದ ನೋವು ತೋಡಿಕೊಂಡ ಕಾರುಣ್ಯರಾಮ್, ಬೆಟ್ಟಿಂಗ್ ಆ್ಯಪ್ಗಳಿಂದ ನಮ್ಮ ಮನೆಯೂ ಹಾಳಾಗಿದೆ. ಸಂಕ್ರಾಂತಿಯ ದಿನ ಈ ರೀತಿಯ ವಿಡಿಯೋ ಮಾಡಬೇಕಾಗುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಬೆಟ್ಟಿಂಗ್ ಆ್ಯಪ್ಗಳಿಂದ ಹಲವರ ಮನೆಗಳು ಹಾಳಾಗಿವೆ. ಇದರಲ್ಲಿ ನನ್ನ ಮನೆಯೂ ಒಂದು ಅಂತ ಕಾರುಣ್ಯರಾಮ್ ಹೇಳಿಕೊಂಡಿದ್ದಾರೆ. ತನ್ನ ಹೆಸರಿನಲ್ಲಿ ನನ್ನ ತಂಗಿ ಹಲವರಿಗೆ ವಂಚನೆ ಮಾಡಿದ್ದಾಳೆ. ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ. 3 ವರ್ಷದಿಂದ ಆಕೆಯ ಜೊತೆಗೆ ನನಗೆ ಸಂಬಂಧವಿಲ್ಲ. 3 ವರ್ಷದಿಂದ ನಮ್ಮ ಸಂಪರ್ಕದಲ್ಲಿಯೇ ಇಲ್ಲ. ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಕಳೆದುಕೊಂಡಿರೋ ಹಣವನ್ನು ನಾನು ತೀರಿಸಿಯೇ ಮನೆಗೆ ಬರುತ್ತೇನೆ ಅಂತ ನನ್ನ ತಂಗಿ ಹೇಳಿದ್ದಾಳೆ ಅಂತ ತಮ್ಮ ಮನದಾಳವನ್ನ ತೋಡಿಕೊಂಡಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನ ಈ ಥರ ಒಂದು ವಿಡಿಯೋ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂತಂದರೆ ನಾನು 3 ವರ್ಷದ ದುಃಖ ನೋವು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ, ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳಕ್ಕಾಗದೆ ನನ್ನಲ್ಲೇ ನಾನು ಇಟ್ಕೊಂಡು ತುಂಬ ಹೋರಾಡ್ತಾ ಇದ್ದೆ. ನಾನು ನನ್ನ ತಂಗಿ ಆಲ್ಮೋಸ್ಟ್ ಸಪ್ರೇಟಾಗಿ 3 ಇಯರ್ಸ್ ಆಯಿತು. ಯಾರ ಸಂಪರ್ಕದಿಂದ ನಾವು ಒಂದು ಹೇಳ್ತಾರಲ್ಲ ಸಹವಾಸ ದೋಷ ಅಂತ, ಸಂಪರ್ಕ ಮಾಡಿಕೊಂಡು ಏನೋ ಮಾಡ್ತೀನಿ ಅಂತ ಅದೆಲ್ಲ ಮಾಡ್ಕೊಂಡು ಅವ್ರವ್ರು ಮಾಡಿಕೊಂಡು ಆಕೆನೂ ಕೂಡ ಅದರಿಂದ ಹೊರಗೆ ಬರೋಕ್ಕಾಗದೆ ಮನೆಯಿಂದನೂ ಹೊರಗೆ ಹೋಗಿ ಆಕೆಗೂ ಅವರೆಲ್ಲ ತುಂಬ ಹಿಂಸೆ ಮಾಡಿ ಒಂದಿನ ಒಬ್ಬರು ಸ್ನೇಹಿತರ ಮುಖಾಂತರ ಹಿಂಗೆ ಆಗ್ತಿದ್ದಾವೆ, ಹಿಂಗೆ ಮಾಡ್ತಿದ್ದಾಳೆ ಅಂತ ಗೊತ್ತಾದಾಗ ಕೇಳಿದಾಗ, ಇಲ್ಲ ನಂಗೆ ಈ ಥರ ತುಂಬ ಹಿಂಸೆ ಮಾಡ್ತಿದ್ದಾರೆ, ಇಷ್ಟೆಲ್ಲ ಈ ಥರ ನಾನು ಹಿಂಗೆ ಬೆಟ್ಟಿಂಗ್ ಆ್ಯಪಲ್ಲಿ ಕಳ್ಕೊಂಡಿದ್ದೀನಿ. ಹಾಗೆ ನಾನು ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿರೋದಿರ್ಬೋದು, ಅಪ್ಪ ಒಂದು ಗೌರ್ಮೆಂಟ್ ರಿಟೈರ್ಡ್ ಆಫೀಷಿಯಲ್, ಅವರು ಎಲ್ಲನೂ ನೀರಿನಲ್ಲಿ ಹೋಮ ಹಾಕಿದಂಗೆ ಒಂದು ಬೆಟ್ಟಿಂಗ್ ಆ್ಯಪನ್ನು ಮಾರಿಗೆ ಬಲಿ ಆಗಿದೆ ನಮ್ಮ ಫ್ಯಾಮಿಲಿ. ಇದನ್ನ ಎಲ್ಲೂ ಹೇಳೋಕ್ಕಾಗದೆ 3 ವರ್ಷದಿಂದ ನಾವು ತುಂಬಾ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಎಲ್ಲರೂ ಕೇಳ್ತಿದ್ರು ಯಾಕೆ ಫೋಟೋ ಹಾಕ್ತಲ್ಲ, ಏನು ಆಗ್ತಲ್ಲ, ಎಲ್ಲಿ ಹೋದ್ರು ಏನು ಇರ್ತ ಅಂತ. ಏನಂತ ಹೇಳೋಕ್ಕಾಗತ್ತೆ, ಜೊತೆಯಲ್ಲಿ ಇರಲಿಲ್ಲ ನಾವು. ಹಾಗಾಗಿ ನಮ್ಮ ಪಾಡಿಗೆ ನಾವಿದೆ. ಆಕೆನೂ ಕೂಡ ನಾನು ಯಾವುದೇ ಕಾರಣಕ್ಕೂ ನನಗೆ ಆಗಿರೋ ಅನ್ಯಾಯ ನನಗಿದು, ನಾನು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ ನಾನು ಬರ್ತೀನಿ ಅಂತಲೂ ಕೂಡ ಆಕೆನೂ ಹೊರಗಡೆ ಇರೋದ್ರಿಂದ ನನಗೆ ರಮ್ಯಾ ವಿಜಯಲಕ್ಷ್ಮಿ ಬಳಿಕ ಕಾರುಣ್ಯರಾಮ್ ದೂರು. ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ನಟಿ ಕಂಪ್ಲೇಂಟ್. ಸೋಷಿಯಲ್ ಮೀಡಿಯಾಗಳಲ್ಲಿ ಸೆಲೆಬ್ರಿಟಿಗಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರೋ ಸ್ವಾತಂತ್ರ್ಯ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಇದರ ವಿರುದ್ಧ ನಟಿ ರಮ್ಯಾ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ರು. ಇದೇ ರೀತಿ ಕಾರುಣ್ಯರಾಮ್ ಕೂಡ ಕಮಿಷನರ್ಗೆ ದೂರು ನೀಡಿದ್ದಾರೆ. 3 ವರ್ಷದಿಂದ ನನ್ನ ತಂಗಿ ನನ್ನ ಸಂಪರ್ಕದಲ್ಲಿ ಇಲ್ಲ. ಆದರೂ ಸಹ ಕೆಲವರು ನನ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ಕೆಟ್ಟ ಕಮೆಂಟ್ಗಳನ್ನು ಮಾಡಿದ್ದಾರೆ. ನಾನು ಮನೆಯಲ್ಲಿ ಇಲ್ಲದೇ ಇದ್ದಾಗ ನಮ್ಮ ಮನೆ ಬಳಿ ಬಂದು ಗಲಾಟೆ ಮಾಡಿದ್ದಾರೆ ಅಂತ ನೋವು ತೋಡಿಕೊಂಡಿದ್ದಾರೆ. ಹೀಗಾಗಿ ನಾನು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದೇನೆ. ನಮಗೆ ಇದರಿಂದ ರಿಲೀಫ್ ಬೇಕು, ನಮಗೆ ನ್ಯಾಯ ಬೇಕು ಅಂತ ಕಾರುಣ್ಯರಾಮ್ ಪೊಲೀಸರಿಗೆ ದೂರು ನೀಡಿದ ಬಳಿಕ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಅನಾಮಧೇಯ ನಂಬರ್ಗಳಿಂದ ಕಾಲ್ಸು, ಮೆಸೇಜು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ನನ್ನ ಒಂದು ಕೆಲಸದ ಸಲುವಾಗಿ ಫೋಟೋಸ್ ಎಲ್ಲ ಹಾಕಿದ್ರೆ ತುಂಬ ಕೆಟ್ಟದಾಗ ಕಮೆಂಟ್ ಮಾಡೋದು ಮಾಡ್ತಾಯಿದ್ರು. ಆಮೇಲೆ ಹೊತ್ತಲ್ಲೆಲ್ಲ ಕಾಲ್ಸ್ ಬರ್ತಾಯಿತ್ತು. ನಾನು ಮಾತಾಡಿ ಯಾರು ಏನು ಅಂತ ಕೇಳಿದಾಗ ಹಿಂಗೆ ಮಾತಾಡ್ತಾರೋ, ನನಗೆ ದಯವಿಟ್ಟು ಇದು ನನಗೆ ಸಂಬಂಧ ಇಲ್ಲ. ನನ್ನ ಸಂಪರ್ಕಕ್ಕಾಗಲಿ ತಂದೆ ತಾಯಿ ಯಾವುದೇ ರೀತಿ ನಮಗೆ ಅವ್ರು ಯಾರೂ ಕೂಡ ತಿಳಿಸ್ದೆ ಇದನ್ನು ಅವರೆಲ್ಲ ಒಂದು ಏನು ಹೇಳ್ತಾರೆ ಸರ್ಕಲ್ ಮಾಡ್ಕೊಂಡು ಅವರವರ ಒಂದು ಏನು ಕೆಲಸಗಳು ಮಾಡಿದ್ದಾರೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಆಕೆ ಯಾವಾಗ ಸಂಪರ್ಕದಲ್ಲಿ ಸಿಕ್ಕಿಲ್ಲ ಅಂದಾಗ ನನ್ನನ್ನೇ ಮಾಡಕ್ಕೆ ಶುರು ಮಾಡ್ತಾರೆ. ಆವಾಗ ನನ್ನ ತಂದೆ ತಾಯಿಗೂ ಕೂಡ ತುಂಬ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ನಾನಿಲ್ದೇ ಇರೋ ಟೈಮಲ್ಲಿ ಮನೆ ಹತ್ರ 3-4 ಜನ ಬರೋದು, ಕೇಳೋದು, ಇದೆಲ್ಲ ತುಂಬ ಅತಿರೇಕಕ್ಕೆ ಹೋದಾಗ ಸುಮಾರು ಸತಿ ನಾನು ಬ್ಲಾಕ್ ಮಾಡಿದ್ದೀನಿ, ಸುಮಾರು ಸತಿ ಇಗ್ನೋರ್ ಮಾಡಿದ್ದೀನಿ, ಡಿಲೀಟ್ ಮಾಡಿದ್ದೀನಿ. ನನ್ನ ಎಷ್ಟೋ ಜನ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಅವರೆಲ್ಲ ಬಿಟ್ಬಿಡಿ, ಇಗ್ನೋರ್ ಮಾಡಿ, ಲೀಗಲಿ ನಿಮ್ದು ಯಾವುದು ಕೂಡ ಏನು ಬರಲ್ಲ ಅಂತ ಹೇಳಿದ್ದು ಉಂಟು. ಹಾಗಾಗಿ ನಾನು ಇಗ್ನೋರು ಕೂಡ ಮಾಡಿದ್ದೆ. ಬಟ್ ಆ ಒಂದು ನೋವು, ಆ ಒಂದು ಹಿಂಸೆನಲ್ಲೇ ಇದ್ವಿ ನಾನು, ನನ್ನ ತಂದೆ ತಾಯಿ. ಯಾಕಂದರೆ ನಾನು
ಒಬ್ಬಳೇ ಹೊರಗಡೆ ಹೋದಾಗ ನನಗೇನಾದ್ರೂ ಆಗಿ ನಾನು ಈ ಮಾನಸಿಕವಾಗಿ ಕುಗ್ದ್ರೆ ನನ್ನ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು. ಹಾಗಾಗಿ ಇದು ಅತಿರೇಕಕ್ಕೆ ಹೋದಾಗ ನಾನು ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೆ ಮೊರೆ ಹೋಗಿ ನಾನು ಕಂಪ್ಲೇಂಟ್ನ ಲಾಡ್ಜ್ ಮಾಡಿದ್ದೀನಿ. ಯಾರ್ಯಾರಿಂದ ನಾನು ಯಾರೇ ಒಬ್ರು ವೈಯಕ್ತಿಕವಾಗಿ ಹೆಸರು ತಗೋಬೇಕು ಅನ್ನೋ ಉದ್ದೇಶ ಇಲ್ಲದೆ ಯಾರ್ಯಾರು ನನಗೆ ಮಾಡಿದ್ರು ಅವ್ರುಗಳದ್ದು ಕೂಲಂಕುಷವಾಗಿ ಅವ್ರು ಯಾರ ನಂಬರ್ಸು ಮೆಸೇಜಸ್ ಅದನ್ನು ಪ್ರತಿಯೊಂದು ವಿತ್ ಸ್ಕ್ರೀನ್ಶಾಟು ನಾನು COPಗೆ ನಾನು ಸಬ್ಮಿಟ್ ಮಾಡಿದ್ದೀನಿ. ನನಗಿದರಿಂದ ಜಸ್ಟಿಸ್ ಬೇಕು ಮತ್ತು ನನಗೆ ನನ್ನ ತಂದೆ ತಾಯಿಗೆ ಇದರಿಂದ ರಿಲೀಫ್ ಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇದು COP ಅಂಡರ್ ಇರೋದ್ರಿಂದ ಅವ್ರು ಇದನ್ನು ತನಿಖೆ ಮಾಡಿ ಇದಕ್ಕೆ ಏನು ಜಸ್ಟಿಸ್ ಮಾಡಿಕೊಡ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ. ಬೆಟ್ಟಿಂಗ್ ಆ್ಯಪ್ಗಳನ್ನು ಬಳಸದಂತೆ ಕಾರುಣ್ಯ ಮನವಿ. ಬೆಟ್ಟಿಂಗ್ ಆ್ಯಪ್ ನಿಷೇಧಿಸಲು ಸರ್ಕಾರಕ್ಕೆ ಒತ್ತಾಯ. ಬೆಟ್ಟಿಂಗ್ ಆ್ಯಪ್ಗಳಿಂದ ಹಲವರ ಮನೆ ಹಾಳಾಗಿದೆ. ಹೀಗಾಗಿ ರಾಜ್ಯದ ಜನರು ಬೆಟ್ಟಿಂಗ್ ಆ್ಯಪ್ಗಳಿಂದ ದೂರವಿರಿ ಅಂತ ಕಾರುಣ್ಯರಾಮ್ ಮನವಿ ಮಾಡಿದ್ದಾರೆ. ಬೆಟ್ಟಿಂಗ್ ಆ್ಯಪ್ಗಳಿಂದ ಅತ್ಯಂತ ಹತ್ತಿರದ ಸಂಬಂಧಿಗಳೇ ದೂರವಾಗಿದ್ದಾರೆ. ಗಂಡ ಹೆಂಡತಿ ಬೇರೆ ಬೇರೆಯಾಗಿದ್ದಾರೆ. ನಮ್ಮನ್ನು ಪ್ರೀತಿಸುವವರೇ ದೂರವಾಗ್ತಿದ್ದಾರೆ. ಹೀಗಾಗಿ ಯಾರೂ ಬೆಟ್ಟಿಂಗ್ ಆ್ಯಪ್ಗಳ ಚಟಕ್ಕೆ ಬೀಳಬೇಡಿ ಅಂತ ಜನರಿಗೆ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ಅಲ್ಲದೆ ಕರ್ನಾಟಕ ಸರ್ಕಾರ ಕೂಡ ಬೆಟ್ಟಿಂಗ್ ಆ್ಯಪ್ಗಳನ್ನು ನಿಷೇಧಿಸಲು ಕ್ರಮ ಕೈಗೊಳ್ಳಬೇಕು ಅಂತ ನಟಿ ಕಾರುಣ್ಯರಾಮ್ ಒತ್ತಾಯ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ನನ್ನ ಕರ್ನಾಟಕ ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡೋದು ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳೋದು, ಯಾರೂ ಕೂಡ ಬೆಟ್ಟಿಂಗ್ ಆ್ಯಪ್ ಅನ್ನೋ ಮಾರಿನ ಎಲ್ಲೂ ಪ್ರಮೋಟ್ ಮಾಡಬೇಡಿ ದಯವಿಟ್ಟು. ಇದರಿಂದ ಎಷ್ಟೋ ಜನ ಫ್ಯಾಮಿಲಿಗಳು ರೋಡಿಗೆ ಬಂದಿದೆ, ಎಷ್ಟೋ ಜನ ತಂದೆ ತಾಯಿ ಕಳ್ಕೊಂಡಿದ್ದಾರೆ, ಮಕ್ಕಳು ಕಳ್ಕೊಂಡಿದ್ದಾರೆ, ಗಂಡ ಹೆಂಡತಿ ಈ ಥರ ಎಷ್ಟೋ ಫ್ಯಾಮಿಲಿಗಳು ಚಿತ್ರ ಆಗಿದೆ. ಇದಕ್ಕೆ ಸಪೋರ್ಟ್ ಮಾಡೋ ವ್ಯಕ್ತಿಗಳು ಸುತ್ತಮುತ್ತನೇ ಇದ್ದು ಕೂಡ ಇನ್ನೋಸೆನ್ಸ್ನ ಯೂಸ್ ಮಾಡಿಕೊಂಡು ಆ ಫ್ಯಾಮಿಲಿನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವತ್ತು ನನ್ನ ಫ್ಯಾಮಿಲಿ ಈ ಥರ ಆಗಿದೆ. ನಾನು ನನ್ನ ತಂಗಿನ ಕಳ್ಕೊಂಡಿದ್ದೀನಿ 3 ವರ್ಷದಿಂದ. ನನ್ನ ತಂದೆ ತಾಯಿ ಅವ್ರ ಮಗಳನ್ನ ಕಳ್ಕೊಂಡಿದ್ದಾರೆ. ಅಂದರೆ ಫಿಸಿಕಲಿ ಶಿ ಇಸ್ ಅಲೈವ್ ಬಟ್ ವಿ ಆರ್ ನಾಟ್ ಟುಗೆದರ್. ಈ ನೋವನ್ನ ನಾನು ನನ್ನಲ್ಲೇ ಇಟ್ಕೊಂಡು ಇದು ಅತಿರೇಕಕ್ಕೆ ಹೋದಾಗ ಕಂಪ್ಲೇಂಟ್ ಕೊಡುವಂಥ ಸನ್ನಿವೇಶನ ಬಂತು. ನನಗೆ ತುಂಬ ಮಾನಸಿಕವಾಗಿ ಕುಗ್ಸೋವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾನು ಕಮಿಷನರ್ ಆಫ್ ಪೊಲೀಸ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ್ಯಂಡ್ ನನಗಿದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಐ ರಿಕ್ವೆಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಪ್ಲೀಸ್ ಇದಕ್ಕೊಂದು ಶಾಶ್ವತ ಪರಿಹಾರ ದಯವಿಟ್ಟು ಕೊಡಿ. ಯಾಕಂತಂದರೆ ನಮ್ಮ ಫ್ಯಾಮಿಲಿಗೆ ಆಗಿರೋಂಗೆ ಯಾವ ಫ್ಯಾಮಿಲಿಗೂ ಆಗಬಾರ್ದು. ಆ್ಯಂಡ್ ಯಾರ ಮನೆಯಲ್ಲೂ ಯಾರು ದೂರ ಆಗಬಾರ್ದು, ಯಾರನ್ನೂ ಕಳ್ಕೊಬಾರ್ದು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಆ್ಯಂಡ್ ಐ ನೀಡ್ ಜಸ್ಟಿಸ್. ಮಾನಸಿಕ ಹಿಂಸೆಯಿಂದ ಮುಕ್ತಿ ಕೊಡಿ ಎಂದ ನಟಿ. ನನ್ನ ಸಂಪರ್ಕಿಸಬೇಡಿ ಎಂದು ಕೈಮುಗಿದ ಕಾರುಣ್ಯ. ಕಳೆದ 3 ವರ್ಷಗಳಿಂದ ನಾನು ಸಾಕಷ್ಟು ಹಿಂಸೆ ಅನುಭವಿಸಿದ್ದೇನೆ. ಇನ್ನು ಮುಂದೆ ಯಾರೂ ಸಹ ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸಬೇಡಿ. ಸಾಲದ ವಿಚಾರದಲ್ಲಿ ನನ್ನ ತಂಗಿಯನ್ನೇ ಸಂಪರ್ಕಿಸಿ. ನನಗೆ ಯಾರೂ ಕರೆ ಮಾಡಬೇಡಿ. ಹಬ್ಬದ ದಿನ ಈ ರೀತಿಯ ಮನವಿ ಮಾಡುವ ಅನಿವಾರ್ಯತೆ ನನಗೆ ಸೃಷ್ಟಿಯಾಗಿದೆ. ಆದರೂ ನನಗೆ ಬೇಸರವಿಲ್ಲ. ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ. ಇವತ್ತು ಆ ಅಂತ್ಯ ಹಾಡುತ್ತಿದ್ದೇನೆ. ನನಗೆ ನೆಮ್ಮದಿಯಾಗಿರಲು ಬಿಡಿ. ನನ್ನ ತಂದೆ ತಾಯಿಗೂ ಈ ನೋವು ಕಾಡುತ್ತಿದೆ. ಹೀಗಾಗಿ ದಯವಿಟ್ಟು ನಮಗೆ ಯಾರೂ ತೊಂದರೆ ಕೊಡಬೇಡಿ ಅಂತ ಕಾರುಣ್ಯರಾಮ್ ಕೈಮುಗಿದು ಕೇಳಿಕೊಂಡಿದ್ದಾರೆ. ನನ್ನ ಯಾರ್ಯಾರು ಕಮೆಂಟ್ಸ್ ಮಾಡ್ತಾರೆ, ಅನ್ನೆಸೆಸರಿ ನನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ದಯವಿಟ್ಟು ನನಗೆ ಇದರಿಂದ ಮುಕ್ತಿ ಬೇಕು. ನನ್ನ ತಂದೆ ತಾಯಿ ತುಂಬ ವಯಸ್ಸಾಗಿರೋರು, ಬಿಕಾಸ್ ನಾನು ಅವ್ರನ್ನ ನೋಡ್ಕೊಳ್ಬೇಕು. ಹಾಗಾಗಿ ನಾನು ಹೇಳೋವಂಥ ಪರಿಸ್ಥಿತಿ ಹಬ್ಬದ ದಿನ ಬಂದಿದೆ. ಬಟ್ ಇಟ್ಸ್ ಓಕೆ, ನೆವರ್ ಮೈಂಡ್. ಎಲ್ಲದಕ್ಕೂ ಒಂದು ಅಂತ್ಯ ಅಂತಿರುತ್ತೆ. ಸೊ ನಾನು 3 ವರ್ಷದಿಂದ ಇಟ್ಕೊಂಡಿದ್ದಂಥ ನೋವು ಕಷ್ಟನ ನಾನು ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಹೊರಗಾಗ್ತಾ ಇದ್ದೀನಿ. ನಟಿ ಕಾರುಣ್ಯರಾಮ್ ವಿಡಿಯೋ ರಿಲೀಸ್ ಆದಮೇಲೆ ಹಲವು ಅನುಮಾನಗಳು ಶುರುವಾಗಿವೆ. ನನ್ನ ತಂಗಿ ಮಾಡಿದ ತಪ್ಪಿಗೆ ನನಗೆ, ನನ್ನ ತಂದೆ ತಾಯಿಗೆ ಯಾಕೆ ಶಿಕ್ಷೆ ನೀಡುತ್ತೀರಿ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಕಾರುಣ್ಯರಾಮ್ ತಂಗಿ ಸಮೃದ್ಧಿ ರಾಮ್ಗೆ ಹಣ ನೀಡಿದವರು ಇಷ್ಟು ದಿನ ಸುಮ್ಮನಿದ್ದು, ಈಗ ಏಕಾಏಕಿ ಮಾಧ್ಯಮಗಳ ಎದುರು ಪ್ರತ್ಯಕ್ಷವಾಗಿದ್ದೇಕೆ ಅನ್ನೋ ಡೌಟ್ ಶುರುವಾಗಿದೆ. ಅವರಿಗೂ ನಿಜವಾಗಿಯೂ ಆಗಬೇಕಿರೋದೇನು? ತಂಗಿ ಮಾಡಿದ ತಪ್ಪಿಗೆ ಕಾರುಣ್ಯರಾಮ್ ಹೆಸರು ಎಳೆದು ತಂದಿದ್ದು ಸರಿಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ. ಇದರ ನಡುವೆ ಕಾರುಣ್ಯರಾಮ್ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರು ನೀಡಿರೋದು ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಗಲು ಕಾರಣವಾಗಿದೆ. ಅಲ್ಲದೆ ಕಾರುಣ್ಯರಾಮ್ಗೆ ಕೆಟ್ಟ ಕಮೆಂಟ್ ಮಾಡಿದವರಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋ ಕುತೂಹಲ ಮೂಡಿದೆ.
ಸುಮಾರು 1.5 ದಶಕದಿಂದ ಸಿನಿಮಾ ರಂಗದಲ್ಲಿದ್ದ ಕಾರುಣ್ಯರಾಮ್ ಯಾವುದೇ ವಿವಾದಕ್ಕೆ ಕಾರಣರಾಗಿಲ್ಲ. ಆದರೆ ಆಕೆಯ ತಂಗಿ ಮಾಡಿಕೊಂಡಿರೋ ಎಡವಟ್ಟಿನಿಂದ ಕಾರುಣ್ಯರಾಮ್ಗೆ ಕೆಟ್ಟ ಹೆಸರು ಮೆತ್ತಿಕೊಳ್ಳುವಂತೆ ಮಾಡಿದೆ. ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಮಾಡಿದವರ ವಿರುದ್ಧ ಕಾರುಣ್ಯರಾಮ್ ದೂರು ನೀಡಿದ್ದಾರೆ. ಹೀಗಾಗಿ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.